ವೀಕ್ಷಕರೇ, ಒಬ್ಬ ಸಾಮಾನ್ಯ ವ್ಯಕ್ತಿ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗುವುದಕ್ಕೆ ಸಾವಿರಾರು ಕಷ್ಟಗಳನ್ನ ಎದುರಿಸುತ್ತಾರೆ ಮತ್ತು ನೂರಾರು ಹರಸಾಹಸಗಳನ್ನ ಪಟ್ಟಿರುತ್ತಾರೆ. ಆದರೂ ಎಷ್ಟೋ ಜನಗಳು ಸ್ಟಾರ್ ಆಗುವ ಕನಸು ಕನಸಾಗಿಯೇ ಉಳಿಯುತ್ತದೆ. ಆದರೆ ಅದರಲ್ಲಿ ಕೆಲವೊಂದು ವ್ಯಕ್ತಿಗಳು ಮಾತ್ರ ತಾವು ಅಂದುಕೊಂಡ ರೀತಿಯಲ್ಲಿ ತಮ್ಮ ಕನಸನ್ನ ನನಸು ಮಾಡಿಕೊಳ್ಳುತ್ತಾರೆ. ಅದಕ್ಕೆ ಅವರ ಜೀವನದಲ್ಲಿ ಬಂದಂತಹ ಟರ್ನಿಂಗ್ ಪಾಯಿಂಟ್ ಸಿನಿಮಾಗಳೇ ಅವರ ಜೀವನವನ್ನ ಬದಲಾಯಿಸಿರುತ್ತವೆ. ಅಂತಹ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ವೀಕ್ಷಕರೇ, ಮೊದಲನೇದಾಗಿ PN ಸತ್ಯ ಅವರ ಡೈರೆಕ್ಷನ್ ಮೆಜೆಸ್ಟಿಕ್ ಸಿನಿಮಾ. ದರ್ಶನ್ ಎಂಬ ಕೂಸನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ಮಾಡಿದಂತಹ ಸಿನಿಮಾ ಎಂದ್ರೆ ಅದು ಮೆಜೆಸ್ಟಿಕ್ ಸಿನಿಮಾ. ಫೆಬ್ರವರಿ 8, 2002 ರಿಲೀಸ್ ಆದ ಈ ಸಿನಿಮಾ ಎಲ್ಲರೂ ಹೊಸಬರೇ ಸೇರಿ ಮಾಡಿದ ಸಿನಿಮಾವಾಗಿತ್ತು. ಈ ಸಿನಿಮಾವು ದರ್ಶನ್ ಅವರ ಜೀವನವನ್ನೇ ಬದಲಾಯಿಸಿದ ಸಿನಿಮಾವಾಗಿ ಸೂಪರ್ ಡೂಪರ್ ಹಿಟ್ ಆಗುವ ಮೂಲಕ 100 ಡೇಸ್ ಅನ್ನ ಕಂಪ್ಲೀಟ್ ಮಾಡಿತ್ತು. ಎರಡನೆಯದಾಗಿ ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಷನ್ ಮಾಡಿರುವ ಹುಚ್ಚ ಸಿನಿಮಾ. ಈ ಸಿನಿಮಾ 1999 ರಿಲೀಸ್ ಆಗಿದ್ದ ತಮಿಳಿನ ಸೇತು ಸಿನಿಮಾದ ರಿಮೇಕ್ ಆಗಿದೆ. ಆದರೂ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಓಂ ಪ್ರಕಾಶ್ ರಾವ್ ಅವರು ಈ ಸಿನಿಮಾದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿ ಕನ್ನಡದ ಜನರಿಗೆ ಇಷ್ಟವಾಗುವಂತೆ ಈ ಸಿನಿಮಾವನ್ನ 2001 ರಿಲೀಸ್ ಮಾಡಿದ್ದರು. ಅದರಲ್ಲಿ ಮುಖ್ಯವಾಗಿ ಕಿಚ್ಚ ಸುದೀಪ್ ಅವರ ಅಭಿನಯ ಜನರಿಗೆ ಕಿಚ್ಚನ್ನೇ ಹತ್ತಿಸಿತ್ತು. ಆದರೆ ಇದಕ್ಕಿಂತ ಮುಂಚೆ 3 ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸಿದ್ದ ಸುದೀಪ್ ಅವರು ಕನ್ನಡಿಗರಿಗೆ ಪರಿಚಯವಾಗಿರಲಿಲ್ಲ. ಆದರೆ ಹುಚ್ಚ ಸಿನಿಮಾ ಕಿಚ್ಚ ಎಂಬ ಹೆಸರನ್ನ ಸುದೀಪ್ಗೆ ನೀಡುವ ಮೂಲಕ ಒಂದು ಟರ್ನಿಂಗ್ ಪಾಯಿಂಟ್ ಸಿನಿಮಾವಾಗಿ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಮೂರನೆಯದಾಗಿ ಪ್ರದೀಪ್ ಕುಮಾರ್ ಅವರು ಡೈರೆಕ್ಷನ್ ಮಾಡಿದ ಕಿರಾತಕ ಸಿನಿಮಾ. ಈ ಸಿನಿಮಾ ಕೂಡ ಕಾಲವೇಣಿ ಎಂಬ ತಮಿಳಿನ ರೀಮೇಕ್ ಸಿನಿಮಾವಾಗಿದೆ. ವೀಕ್ಷಕರೇ, ಕನ್ನಡದಲ್ಲಿ ಮಂಡ್ಯದ ನೇಟಿವಿಟಿಗೆ ತೆಗೆದಂತಹ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ನಾಯಕನಾಗಿ ಯಾವುದೇ ₹1 ಸಂಭಾವನೆ ಇಲ್ಲದೆ ನಟಿಸಿದಂತಹ ಸಿನಿಮಾವಾಗಿತ್ತು. ಈ ಸಿನಿಮಾವೇ ಕನ್ನಡದಲ್ಲಿ ಯಶ್ ಅನ್ನು ಸೂಪರ್ ಸ್ಟಾರ್ ಆಗಿ ಬೆಳೆಯಲು ಒಂದು ಟರ್ನಿಂಗ್ ಪಾಯಿಂಟ್ ನೀಡಿದಂತಹ ಸಿನಿಮಾವಾಗಿ ಯಶ್ಗೆ ಚಿತ್ರರಂಗದಲ್ಲಿ ದಾರಿಯನ್ನ ಮಾಡಿಕೊಟ್ಟಿತ್ತು. ನಾಲ್ಕನೆಯದಾಗಿ ಡಾಲಿ ಧನಂಜಯ್ ಅಭಿನಯದ ಟಗರು ಸಿನಿಮಾ. ವೀಕ್ಷಕರೇ, ಈ ಸಿನಿಮಾದಲ್ಲಿ ಡಾಲಿಯಾಗಿ ಧನಂಜಯ್ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡರು. ಟಗರು ಸಿನಿಮಾದ ಹೀರೋ ಆಗಿದ್ದ ಡಾಕ್ಟರ್ ಶಿವರಾಜ್ ಕುಮಾರ್ ಅಲಿಯಾ ಶಿವಣ್ಣ ಅವರನ್ನೇ ಈ ಪಾತ್ರದಲ್ಲಿ ಮೀರಿಸಿದ್ದರು. ಇದಕ್ಕಿಂತ ಮುಂಚೆ ಹಲವಾರು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ ಧನಂಜಯ್ಗೆ ಯಾವುದೇ ರೀತಿಯ ಬ್ರೇಕ್ ತಂದುಕೊಡುವ ಸಿನಿಮಾ ಸಿಕ್ಕಿರಲಿಲ್ಲ. ಆದರೆ ಟಗರು ಸಿನಿಮಾ ಡಾಲಿ ಧನಂಜಯ್ಗೆ ಸಿನಿಮಾದ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಸಿನಿಮಾವಾಗಿ ಧನಂಜಯ್ಗೆ ಯಶಸ್ಸನ್ನ ತಂದುಕೊಟ್ಟಿತು. ಐದನೆಯದಾಗಿ ಪ್ರಶಾಂತ್ ನೀಲ್ ಡೈರೆಕ್ಷನ್ ನ ಉಗ್ರಂ ವೀರಂ ಸಿನಿಮಾ. ವೀಕ್ಷಕರೇ, ಶ್ರೀಮುರಳಿ ಅಭಿನಯದ ಉಗ್ರಂ ವೀರಂ ಸಿನಿಮಾ ಶ್ರೀಮುರಳಿ ಸಿನಿಮಾದ ಕೆರಿಯರ್ ಅನ್ನೇ ಬದಲಾಯಿಸಿದ ಸಿನಿಮಾವಾಗಿ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಇದರಿಂದ ಚಂದ್ರಚಕೋರಿ ನಂತರ ಸತತ 12 ಸಿನಿಮಾಗಳಲ್ಲಿ ಸೋಲನ್ನ ಕಂಡಿದ್ದ ಶ್ರೀಮುರಳಿ ಇನ್ನೇನು ಸಿನಿಮಾ ಕೆರಿಯರ್ ಮುಗಿದು ಹೋಗುತ್ತೆ ಅನ್ನೋ ಅಷ್ಟರಲ್ಲಿ ಉಗ್ರಂ ವೀರಂ ಸಿನಿಮಾ ಶ್ರೀಮುರಳಿಯ ಜೀವನವನ್ನೇ ಬದಲಾಯಿಸಿತ್ತು. ಆರನೆಯದಾಗಿ ರಿಷಬ್ ಶೆಟ್ಟಿ ಡೈರೆಕ್ಷನ್ ನ ಕಿರಿಕ್ ಪಾರ್ಟಿ ಸಿನಿಮಾ. ವೀಕ್ಷಕರೇ, ರಕ್ಷಿತ್ ಶೆಟ್ಟಿ ಅಭಿನಯದ ಕಿರಿಕ್ ಪಾರ್ಟಿ ಸಿನಿಮಾ ರಕ್ಷಿತ್ ಶೆಟ್ಟಿ ಜೀವನದಲ್ಲಿ ಸಿನಿಮಾದ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಸಿನಿಮಾವಾಗಿ ಸೂಪರ್ ಡೂಪರ್ ಹಿಟ್ ಆಗುವ ಮೂಲಕ ರಕ್ಷಿತ್ ಮತ್ತು ರಿಷಬ್ ಇಬ್ಬರಿಗೂ ಕನ್ನಡ ಚಿತ್ರರಂಗಕ್ಕೆ ಗ್ರ್ಯಾಂಡ್ ಎಂಟ್ರಿಯನ್ನ ಮಾಡಿಕೊಟ್ಟಿತ್ತು. ರಕ್ಷಿತ್ ಶೆಟ್ಟಿಯು ಇದಕ್ಕೂ ಮುಂಚೆ 6 ಸಿನಿಮಾಗಳಲ್ಲಿ ಹೀರೋ ಆಗಿ ಅಭಿನಯಿಸಿದ್ದರೂ ತಮ್ಮ ಹೆಸರನ್ನ ಗಳಿಸುವಲ್ಲಿ ವಿಫಲರಾಗಿದ್ದರು. ಆದರೆ 2016 ರಿಲೀಸ್ ಆದ ಕಿರಿಕ್ ಪಾರ್ಟಿ ಸಿನಿಮಾ ರಕ್ಷಿತ್ಗೆ ಹೊಸ ಜೀವನವನ್ನೇ ಸೃಷ್ಟಿ ಮಾಡಿಕೊಡುವ ಮೂಲಕ ಯಶಸ್ಸನ್ನ ತಂದುಕೊಟ್ಟಿತ್ತು. ವೀಕ್ಷಕರೇ, 7ನೆಯದಾಗಿ ಸತೀಶ್ ನೀನಾಸಂ ಅಭಿನಯದ ಅಯೋಗ್ಯ ಸಿನಿಮಾ. ಎಸ್ ಮಹೇಶ್ ಕುಮಾರ್ ಡೈರೆಕ್ಟರ್ ಸಿನಿಮಾವಾಗಿರುವ ಅಯೋಗ್ಯ ಸಿನಿಮಾ ಸತೀಶ್ ನೀನಾಸಂಗೆ ಒಂದು ದೊಡ್ಡ ಯಶಸ್ಸನ್ನ ತಂದುಕೊಡುವ ಮೂಲಕ ಸತೀಶ್ ನೀನಾಸಂ ಅವರನ್ನ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಮರಳಿಸುವಲ್ಲಿ ಯಶಸ್ವಿಯಾಗಿತ್ತು. ಇದಕ್ಕೂ ಮುಂಚೆ 2013 ರಿಲೀಸ್ ಆಗಿದ್ದ ಲೂಸಿಯಾ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಆದರೆ ನಂತರ ಬಂದಂತಹ 4 ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಮಕಾಡೆ ಮಲಗಿಕೊಂಡಿದ್ದವು. ಅಷ್ಟರೊಳಗೆ 10 ವರ್ಷಗಳ ಕಾಲ ಕಳೆದು ಹೋಗಿತ್ತು. ಇನ್ನೇನು ಸಿನಿಮಾ ಕೆರಿಯರ್ ಮುಗಿಯುತ್ತೆ ಅನ್ನೋ ಅಷ್ಟರಲ್ಲಿ ಅಯೋಗ್ಯ ಸಿನಿಮಾ ಸತೀಶ್ ನೀನಾಸಂಗೆ ಒಂದು ದೊಡ್ಡ ಬ್ರೇಕ್ ಅನ್ನ ತಂದುಕೊಟ್ಟಿತ್ತು. 8ನೆಯದಾಗಿ ವಿಜಯ್ ಕುಮಾರ್ ಅಭಿನಯದ ಅಂಡ್ ಡೈರೆಕ್ಟೆಡ್ ಮಾಡಿರುವ ಸಲ್ಗಾ ಸಿನಿಮಾ. ವೀಕ್ಷಕರೇ, ದುನಿಯಾ ವಿಜಯ್ ತಮ್ಮ ಮೊದಲ ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸಿದ ದುನಿಯಾ ಸಿನಿಮಾವೇ ಸೂಪರ್ ಡೂಪರ್ ಹಿಟ್ ಆಗಿ ತುಂಬಾ ಭರ್ಜರಿ ಯಶಸ್ಸನ್ನ ಕಂಡಿತ್ತು. 2007 ರಿಲೀಸ್ ಆಗಿ ದುನಿಯಾ ಸಿನಿಮಾ ಸಾಲದ ಸುಳಿಯಲ್ಲಿ ಇದ್ದ ದುನಿಯಾ ವಿಜಯನ್ನ ಕೈ ಹಿಡಿದಿತ್ತು. ಆದ್ರೆ ಇದಾದ ನಂತರ ಜಂಗ್ಲಿ ಸಿನಿಮಾ ಹಿಟ್ ಆದರೂ ಅಷ್ಟೊಂದು ಹೆಸರನ್ನ ಗಳಿಸುವಲ್ಲಿ ವಿಫಲವಾಗಿತ್ತು. ಇದಾದ ಮೇಲೆ ದುನಿಯಾ ವಿಜಯ್ ಸಿನಿಮಾಗಳು ಅಷ್ಟಾಗಿ ಸದ್ದನ್ನ ಮಾಡಲಿಲ್ಲ. ಆದರೆ 2021 ತಾನೇ ಸ್ವತಃ ಮೊದಲ ಬಾರಿ ಡೈರೆಕ್ಟ್ ಮಾಡಿ ಅಭಿನಯಿಸಿದ ಸಲ್ಗಾ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುವ ಮೂಲಕ ಭರ್ಜರಿ ಯಶಸ್ಸನ್ನ ಜೊತೆಗೆ ಡೈರೆಕ್ಷನ್ ಕ್ಯಾಪ್ ಅನ್ನ ಕೂಡ ಕೊಟ್ಟಿತ್ತು. ವೀಕ್ಷಕರೇ, ಈ ಟಾಪ್ 8 ಸಿನಿಮಾಗಳಲ್ಲಿ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಮತ್ತು ನಿಮ್ಮ ಫೇವರೇಟ್ ನಾಯಕ ಯಾರು ಮತ್ತು ಏಕೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.